ನಮಸ್ಕಾರ. ನಾನಿಲ್ಲಿ ಇದಕ್ಕೆ ಹೋಗ್ಲಿಕ್ಕೆ ಏನಕ್ಕೆ ಬೆಂಗಳೂರು ಕಾಸಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳವರ ಆಶೀರ್ವಾದವನ್ನು ಪಡ್ಕೊಂಬರಕ್ಕೆ ಐ ಮೀನ್ ದಿಸ್ ಒಡ್ಕೊಲ್ಲ ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಹೈವೇ. ನಾನು ಬಂದು ನಿಂತ್ಕೊಂಡು 10 ನಿಮಿಷ ಆಗಿದೆ, ಇದುವರೆಗೂ ಕ್ಲಿಯರ್ ಆಗಿಲ್ಲ. ಆಸ್ ಪರ್ ದ ರೂಲ್ಸ್ ಆಸ್ ಪರ್ ದ ರೂಲ್ಸ್ 3 ನಿಮಿಷಕ್ಕಿಂತ ಹೆಚ್ಚಾಗಿ ಟೋಲ್ ಗೇಟ್ ಅಲ್ಲಿ ಜನ ನಮ್ಮನ್ನ ನಿಂತ್ಕೊಂಡ್ರೆ ಫ್ರೀ ಅಂತ ಟ್ರೈ ಮಾಡೋಣ. ಆಲ್ರೆಡಿ ಬಂದು 10 ನಿಮಿಷ ಆಯ್ತು. 10 ನಿಮಿಷದಿಂದ ಇಲ್ಲೇ ಇದೀನಿ, ಇನ್ನ ಕ್ಲಿಯರ್ ಆಗಿಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ ರೂಲ್ಸ್ ಬರೀ ಬುಕ್ಕಲ್ಲಿ ಮಾತ್ರನಾ? ಈ ಟೋಲ್ ಗೇಟ್ಗಳು ಒಂದು ರೀತಿ ಮಾಫಿಯಾ ಆಗ್ಬಿಟ್ಟಿದೆ. ಕಾರಣ ಯಾಕೆ ಅಂತಂದ್ರೆ ರೂಲ್ಸ್ ಇರೋದು ಫಾಲೋ ಮಾಡಕ್ಕೆ. ನೋಡಿ, ನೀವು ನೋಡ್ಬೋದು ಕಿಲೋಮೀಟರ್ ಗಟ್ಟಲೆ ಗಾಡಿಗಳು ನಿಂತ್ಕೊಂಡಿದೆ ಇವತ್ತು ಭಾನುವಾರ. ತೋರಿಸ್ತೀನಿ ನಿಮ್ಗೆ, ನೋಡಿ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡಿದೆ. 3 ನಿಮಿಷಕ್ಕೆ ಕ್ಲಿಯರ್ ಮಾಡಬೇಕು. 3 ನಿಮಿಷಕ್ಕೆ ಆಸ್ ಪರ್ ದ ರೂಲ್ಸ್ ಇದನ್ನು ಕ್ಲಿಯರ್ ಮಾಡಬೇಕು. ನಿಜವಾಗ್ಲೂ ಇವ್ರು ಮಾಡಲಿಲ್ಲ. ನೋಡೋಣ, ಎಕ್ಸಾಮ್ಷನ್ ಕೇಳ್ತೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದೀವಿ. ನೋಡೋಣ, ಲೆಟ್ಸ್ 1 ಸೆಕೆಂಡ್. ನೋಡ್ಬೋದು. ನಮಸ್ಕಾರ. ಓಕೆ, 1 ಸೆಕೆಂಡ್. ನೋಡಿ ಎಷ್ಟು ವೇಟರ್ಸ್ ಇದೆ ನೋಡಿಬೇಕಾರೆ. ಇದು ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಹೈವೇ. ಓಕೆ, ನಾನ್ ಬಂದು ಆಲ್ರೆಡಿ 10 ನಿಮಿಷ ಆಯ್ತಾಯ್ತು. ಲೈವ್ ನಮಸ್ಕಾರ. ಈ ಹುಡುಕಲ್ಲ ಟೋಲ್ ಗೇಟ್ಗಳು ಒಂದ್ ರೀತಿ ದೊಡ್ಡ ಮಾಫಿಯಾಗ್ಲಾಗ್ಬಿಟ್ಟಿದೆ. ನೋಡೋಣ, ನಾನು ಬಂದು ಆಲ್ರೆಡಿ 10 ನಿಮಿಷ ಆಯ್ತು. 3 ನಿಮಿಷಕ್ಕೆ ಒಳಗಡೆ ಕ್ಲಿಯರ್ ಆಗ್ಬೇಕು, ಕ್ಲಿಯರ್ ಆಗಿಲ್ಲ. ಓಕೆ, ನೋಡೋಣ ಏನ್ ಹೇಳ್ತಾನೆ ಅಂತ. ಲೆಟ್ಸ್ ಸಿ ವಾಟ್ ಇಸ್ ದ ರಿಯಾಕ್ಷನ್ ಆಫ್ ನೋಡಿ ಎಷ್ಟು ಬ್ಲಾಕ್ ಆಗಿದೆ ನೋಡಿ. ನಮಸ್ಕಾರ. ರೇಟ್ಸ್ 110, 200, 400, 660 ಐತೆ ಇಲ್ಲಿ. ನಾನು ಬಂದ ಆಗ್ಲೇ 10 ನಿಮಿಷ ಆಯ್ತು. 10 ನಿಮಿಷದಿಂದ ಇನ್ನೂ ಕ್ಲಿಯರ್ ಆಗಿಲ್ಲ ಇಲ್ಲಿ. ಏನ್ ಹೇಳ್ಬೇಕು ಗೊತ್ತಿಲ್ಲ. 10 ನಿಮಿಷ ಆಯ್ತು ನಾನು ಬಂದು, ಇದುವರೆಗೂ ಕ್ಲಿಯರ್ ಆಗಿಲ್ಲ. 3 ನಿಮಿಷ ಮೇಲೆ ನಿಲ್ಸಂಗಿಲ್ಲ. ಬಿಟ್ಬಿಟ್ರು. ಹೊಸ ಗಾಡಿ ಅಲ್ಲ, 3 ನಿಮಿಷ ಮೇಲೆ ನಿಲ್ಸಂಗಿಲ್ಲ ನೀವು. ಅಲ್ಲ, ಖಂಡಿತ ರೂಲ್ಸ್ ಇದೆ. ಆಯ್ತು ಬರ್ಲಾ? ಓಕೆ, ಥ್ಯಾಂಕ್ ಯು. ಇದು ಟೋಲ್ ಗೇಟ್ ಅಲ್ಲಿ ಬಿಟ್ರು. 3 ನಿಮಿಷ ಮೇಲೆ ಆಗಿತ್ತು. ನಾನು ಬಂದು ಆಲ್ರೆಡಿ 15 ನಿಮಿಷ ಆಗಿತ್ತು. ಟೋಲ್ ಗೇಟು ಫ್ರೀಯಾಗಿ ಬಿಟ್ರು. ಸೊ ಒಂದು ಸಕ್ಸಸ್ಫುಲ್ ಸ್ಟೋರಿ. ಏನಂತಂದ್ರೆ ಇದು ನಮ್ಮ ಹಕ್ಕು. ರೂಲ್ಸ್ ಮಾಡೋದೇನು ಅಂತಂದ್ರೆ 5 ನಿಮಿಷ ಮೇಲೆ ನಮ್ಮ 5 ನಿಮಿಷ ಅಲ್ವಾ, 5 ಮಿನಿಟ್ಸ್ ಮೇಲೆ ಇಡಂಗಿಲ್ಲ. ಇಟ್ರೆ ಅವರು ನಮ್ಗೆ ಫ್ರೀಯಾಗಿ ಬಿಡ್ಬೇಕು. ಸೊ ಹಾಗಾಗಿ ಕೇಳಿದೆ ಸಿಬ್ಬಂದಿ ಅವರನ್ನ. ನಾನು ಬಂದು ಆಲ್ರೆಡಿ 16 ನಿಮಿಷ ಆಗಿತ್ತು. 16 ಮಿನಿಟ್ಸ್ ರೆಕಾರ್ಡ್ ಇದೆ. ಸೊ ಈ ಟೋಲ್ ಗೇಟ್ಗಳು ಒಂಥರ ಲೂಟಿ ಕೇಂದ್ರಗಳಾಗ್ಬಿಟ್ಟಿದೆ. ಇವತ್ತು ಇವರು ಟೋಲ್ ಗೇಟ್ ಸಿಬ್ಬಂದಿಯವರು ನನ್ಗೆ 3 ನಿಮಿಷ ಮೇಲೆ ಆಗಿದ್ದಕ್ಕೆ ಉಚಿತವಾಗಿ ಬಿಟ್ಟಿದ್ದಾರೆ. ನಾನು ಬೆಳ್ಳೂರು ಕ್ರಾಸ್ ಶ್ರೀ ನಿರ್ಮಲಾನಂದ ಗುರುಜಿ ಅವರನ್ನ ನೋಡಲು ಬೆಳ್ಳೂರಿಗೆ ಹೋಗ್ತಾ ಇದ್ದೀನಿ. ಅವ್ರ ಆಶೀರ್ವಾದ ತಗೊಳ್ಬೇಕಾಗಿತ್ತು.
ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ. ಅವ್ರ ಆಶೀರ್ವಾದ ಬೇಕಲ್ವಾ? ಮುಂದೆ ಫ್ಯೂಚರ್ ಸಿಎಂ ಅಂದ್ಮೇಲೆ ಗುರುಜಿಗಳ ಆಶೀರ್ವಾದ ಇಲ್ಲ ಅಂತಂದ್ರೆ ನಮ್ಮ ಬಾಲಗಂಗಾ ಸ್ವಾಮೀಜಿ ಮಠದ ವಿಶೇಷತೆ ಏನು ಅಂತಂದ್ರೆ ಎಂತೆಂತ ಬಡವರನ್ನ ಕೂಡ ಓದಿಸಿ IAS IPS ಇನ್ಫ್ಯಾಕ್ಟ್ ದರ್ಶನ್ ಕೇಸ್ ಹ್ಯಾಂಡಲ್ ಮಾಡಿದಂತ ನಮ್ಮ ಚಂದನ್ ACP ಚಂದನ್ ಇದೇ ಮಠದಲ್ಲಿ ಓದಿದಂತೆ ಉಚಿತವಾಗಿ. ತುಂಬಾ ಅಟ್ಯಾಚ್ಮೆಂಟ್ ಇದೆ ಚಂದನ್ಗೆ. ಚಂದನ್ ಹೇಳಿದ್ದವನಿಗೆ ನಾನು ಕೂಡ ಜಗದೀಶ್ ಅವರ ಮಠದಲ್ಲಿ ಓದಿದ್ದು ಅಂತಂದ್ರು. ನಿಜವಾಗ್ಲೂ ಈ ಒಂದು ಮಠ ಕೋಟ್ಯಾಂತರ ಜೀವನಗಳ ಭವಿಷ್ಯವನ್ನ ರೂಪಿಸಿದೆ. ಆ ಮಠದಲ್ಲಿ ಯಾರೋ ಮನೆ ಕೇಳಿದ್ರು, ಸ್ವಾಮೀಜಿ ಅವ್ರನ್ನ ವಹಿಸ್ಕೊಂತೀರಾ, ಮಠನ ವಹಿಸ್ಕೊಂತೀರಾ ಅಂತ. ಒಂದು ಸರ್ಕಾರ ಮಾಡ್ಬೇಕಾದಂತ ಕೆಲಸನ ಮಠ ಮಾಡ್ತಾ ಇದೆ. ಯಾಕಂದ್ರೆ ಉಚಿತವಾಗಿ ಶಿಕ್ಷಣ ಕೊಡಬೇಕು. ನಮ್ಮ ಈ ಬಾಲಗಂಗಾ ಸ್ವಾಮೀಜಿ ಮಠ ಏನಿದೆ, ಇಲ್ಲಿ ಜಾತಿ ಧರ್ಮಗಳಿಗೆ ಜಾಗ ಇಲ್ಲ. ನೀನ್ ಮುಸಲ್ಮಾನ ಬಾ, ನಿನ್ಗೆ ಆಗಲ್ಲ ಬಂದ್ ಸೇರ್ಕೋ, ಈ ರೀತಿ ಒಂದು ವ್ಯವಸ್ಥೆ ಮಾಡೋದ್ರಿಂದ ಈಗ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಬೆಳ್ಳೂರಲ್ಲಿ ಇರ್ತೀನಿ. ಸ್ವಾಮೀಜಿ ಅವರ ಆಶೀರ್ವಾದ ಪಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಫ್ಯೂಚರ್ ಸಿಎಂಗೆ ಸ್ವಾಮೀಜಿ ಅವರ ಆಶೀರ್ವಾದ, ನಮ್ಮ ಮಠದ ಆಶೀರ್ವಾದ ಬೇಕೇ ಬೇಕು. ಹಂಗಾಗಿ ಆನ್ ದ ವೇ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗ್ಬೇಕಾದ್ರೆ ಹೆಂಗೋ ಸಿಬ್ಬಂದಿ ಅವರು ಉಚಿತವಾಗಿ ಕೊಟ್ರು. ಈ ಟೋಲ್ ಗೇಟ್ಗಳು ನಾನು ಸಿಎಂ ಆಗಿದ್ದ ದಿವಸ ಈ ಟೋಲ್ ಗೇಟ್ಗಳನ್ನ 1 ವಾರದಲ್ಲಿ ತೆಗಿತೀನಿ. ವಿ ವಿಲ್ ರಿಮೂವ್ ಆಲ್ ದ ಟೋಲ್ ಗೇಟ್ಸ್. ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು. ವಿ ವಿಲ್ ರಿಮೂವ್ ಆಲ್ ದ ಟೋಲ್ ಗೇಟ್ಸ್ ಇನ್ ಕರ್ನಾಟಕ ಸ್ಟೇಟ್. ನಿಮ್ಗೆ ಈ ಒಂದು ಫ್ಯೂಚರ್ ಸಿಎಂ ಜಗದೀಶನ ಐ ಥಿಂಕ್ ಪ್ರಾಮಿಸ್. ನಾನ್ ಸಿಎಂ ಆಗಿದ್ದ ದಿವಸ ಕರ್ನಾಟಕದಲ್ಲಿ 1 ವಾರದಲ್ಲಿ ಯಾವುದೇ ಟೋಲ್ ಗೇಟ್ಸ್ ಇರೋದಿಲ್ಲ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.